ಸುದೀರ್ಘವಾಗಿ ಸಿನಿಮಾ ರಂಗದಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ತಾ ಇದ್ದೀರಾ. ಆ ಜರ್ನಿ ಹೆಂಗೆ ಸ್ಟಾರ್ಟ್ ಆಯಿತು? ಅಂದರೆ ಸಿನಿಮಾ ಅನ್ನೋ ಕ್ಷೇತ್ರಕ್ಕೆ ನಾನು ಬರಬೇಕು ಅಂತ ಮಾಸ್ತಿ ಅವ್ರಿಗೆ ಯಾವಾಗ ಅನ್ನಿಸ್ತು? ಯಾವಾಗ ನಿಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್ ಅನ್ನೋದು ಸಿಕ್ತು ಅಂತ ಹೇಳಿ? ಸಿನಿಮಾ ಅದು ಸಣ್ಣ ವಯಸ್ಸಿಂದನೇ ಅದೊಂದು ಇತ್ತು, ಒಲವು ಇತ್ತು. ಈಗ 10 ಕಾಲ್ಗೆ ನಾವು ಸ್ಕೂಲಲ್ಲಿ ಇರಬೇಕಾಗಿತ್ತು. ಸರ್ಕಾರಿ ಶಾಲೆ, ಪ್ರೇಯರಿಂದ ಶುರುವಾಗುತ್ತೆ. 10 ಕಾಲ್ಗೆ ಸ್ಟ್ರಿಕ್ಟ್ ಆಗಿರಬೇಕು. ಆನ್ ದಿ ವೇ ಒಂದು ಲೆಫ್ಟಲ್ಲಿ ಒಂದು ಚಿಂತಾಮಣಿ ಅಂತ ಒಂದು ಊರು, ಅಲ್ಲಿ ಒಂದು ಅಂಜನಿ ಟ್ಯಾಕಿಸ್ ಅಂತಿದೆ, ಇವತ್ತಿಗೂ ಇದೆ. ಸೊ ಅದ್ರದ್ದು ಸೌಂಡು ಶುರು ಆಗೋದು ಒಂದು 10 ಕಾಲಕ್ಕೆ, ಅದ್ರದ್ದು ಒಂದು ಆಂಬಿಯನ್ಸ್ ಶುರು ಆಗೋದು. ಈ ಹಳೆ ಲಿಫ್ಟ್ ಅಲ್ಲಿ ಇರುತ್ತಲ್ಲ ಸ್ಲೈಡ್ ಮಾಡೋದು, ಅದನ್ನ ಹಾಕ್ಬಿಡೋರು. ನಮ್ಮ ಅದಕ್ಕೆ ಕಿವಿ ಕೊಟ್ಕೊಂಡು ಮತ್ತೆ 1:30ಗೆ ಬರ್ತಾ ಇಂಟ್ರೋಲ್ ಇದು ಒಂದು ಮಾರ್ನಿಂಗ್ ಶೋ ಬಿಡೋದು, ಊಟಕ್ಕೆ ಬರ್ತಿದ್ವಿ ಮನೆಗೆ, ಆವಾಗೂ ಕಿವಿ ಕೊಡೋದು. ಆಮೇಲೆ ಕಟಿಂಗ್ ಶಾಪಲ್ಲಿ ಕುತ್ಕೊಂಡಾಗ ಆವಾಗೆಲ್ಲ ಈ ತರದ್ದೊಂದು ಸಲೂನ್ಸ್ ಇರ್ಲಿಲ್ಲ, ಒಂದು ಚಿಕ್ಕ ಮರದ್ದು ಕಟ್ಟಿಗೆ ಇದ್ರಲ್ಲಿ ಹಾಕಿರೋರು. ಅದ್ರದ್ದು ಗ್ಯಾಪ್ ತುಂಬಕ್ಕೆ ಶುಕ್ರವಾರದ್ದು ಪೇಪರ್ ಪೋಸ್ಟರ್ಗಳನ್ನ, ಸೊ ಎಲ್ಲಾ ಸಿನಿಮಾಗಳನ್ನು ಪೋಸ್ಟರ್ಗಳನ್ನ ಹಿಂಗೆ ನೋಡ್ಕೊಂಡು, ಮತ್ತೆ ನಮ್ಗೆ ಸಣ್ಣ ಮಕ್ಕಳಾಗಿರೋದ್ರಿಂದ ನಮ್ಗೆ ಬೇಗ ಮಾಡ್ತಿರ್ಲಿಲ್ಲ, ದೊಡ್ಡವ್ರಿಗೆಲ್ಲ ಮಾಡಿ ಕಳಿಸಿ ನಮ್ಗೆ ಕಾಯಿಸಿ. ಸೊ ಅಷ್ಟೊತ್ತು ನಾವು ಆ ಪೋಸ್ಟರ್ಗಳನ್ನ ನೋಡ್ಕೊಂಡು, ಅದು ನಮ್ದು ಗಡಿಭಾಗ ಆಗಿರೋದ್ರಿಂದ ಸ್ವಲ್ಪ ಇಲ್ಲಿನ ಕನ್ನಡ ಸಿನಿಮಾಗಳನ್ನ ಅಲ್ಲಿ ಸಂಭ್ರಮಿಸೋದು ಸ್ವಲ್ಪ ಕಮ್ಮಿ. ಜೋಕ್ ಪಾರ್ಟಿ ಹೇಳೋದು, ಅವತ್ತು ಮಕ್ಕಳನ್ನ ಕಾಯಿಸಿದ್ದಕ್ಕೆ ಕಟಿಂಗ್ ಮಾಡೋದಕ್ಕೆ ಇವತ್ತು ನೀವು ಜುಟ್ಟು ಹಾಕೊಂಡ್ಬಿಟ್ಟಿದ್ದೀರಾ ಅಂತ, ಯಾಕೆ ಬೇಕು ಸುಮ್ಮನೆ ಕಾಯೋದು ಅಂತ ಹೇಳಿ. ಹೌದು, ಕಟಿಂಗ್ ಶಾಪ್ಗೆ ಹೋಗೋದು ಬೇಡ ಅತ್ಲಾಗೆ ಅಂತ. ಅಂದ್ರೆ ಅಲ್ಲಿ ಚೆನ್ನಾಗಿರೋದು ಜಾಸ್ತಿ ತೆಲುಗು ಸಿನಿಮಾಗಳ ಪ್ರಭಾವ ಜಾಸ್ತಿ ಆ ಕಡೆ, ಕೋಲಾರ ಭಾಗ ಆಗಿರೋದ್ರಿಂದ. ಈ ಕಡೆಯಿಂದ ನಮ್ಮ ಅಣ್ಣ ಅವ್ರದ್ದು, ಅಂಬರೀಷ್, ನಮ್ಗೆ ಅಣ್ಣ ಅವ್ರ ಸಿನಿಮಾಗಳು ಅಷ್ಟು ಸಿಗ್ಲಿಲ್ಲ, ಬಟ್ ಅಂಬರೀಷ್ ಅಣ್ಣನ ಸಿನಿಮಾಗಳು ತುಂಬಾ ಸಿಕ್ತು, ಆಕ್ಷನ್ ಇದು. ಅವಾಗ ನಾನು ದುನಿಯಾ ವಿಜಯ್ ಅವ್ರು ಸಿಕ್ಕಿದಾಗೆಲ್ಲ ಅದೊಂದು ಜೋಕ್ ಇಷ್ಟಪಡ್ತೀವಿ. ಅವಾಗ ಸಣ್ಣ ವಯಸ್ಸಲ್ಲಿ ನಾವು ಸಿನಿಮಾಗಳಿಗೆ ಹೋಗೋವಾಗ ಫೈಟಿಂಗ್ ಪಿಕ್ಚರ್ ಅಂತ ಇದ್ವಿ, ಅಂದ್ರೆ ಜಾಸ್ತಿ ಆಕ್ಷನ್ ಇದ್ರೆ ನಮ್ಗೆ ಇಷ್ಟ. ಅದು ಫೈಟಿಂಗ್ ಅನ್ನೋ ಕೂಡ ಬರ್ತಿರ್ಲಿಲ್ಲ, ಫೈಟಿಂಗ್ ಪಿಕ್ಚರ್ ಅಂತ ಇದ್ವಿ. ಸೊ ಅದು ಜಾಸ್ತಿ ಹಂಗೆ ಬಂದ್ಬಿಡ್ತು ಮೇಡಮ್. ಸಿನಿಮಾ ಅಂತ ಹೇಳಿದ ತಕ್ಷಣ ಅದಕ್ಕೊಂದು ಸೆಳೆತ ಇದೆ, ಒಂದು ಅಯಸ್ಕಾಂತದ ಒಂದು ಗುಣ ಇದೆ. ಆಯ್ತು, ಹಿಂದೆ ನಿಮ್ಮ ಕುಟುಂಬದವ್ರು ಯಾರು ಇದ್ರ? ನಮ್ಮ ಕುಟುಂಬದವ್ರಿಗೆ ಇದಿಲ್ಲ, ಸಿನಿಮಾ ಅದು ಯಾರು ಇಲ್ಲ. ನೋಡಿ ಮಾಡಿ ಆಸೆ ಹುಟ್ಕೊಂಡೇ ಬಂದಿರೋದು ಇದು. ಬಟ್ ನಾನು ನಿಮ್ ತರನೇ ಯೋಚನೆ ಮಾಡಿ ಹುಡುಕದೆ, ಯಾರಾದ್ರೂ ಇರ್ಬೋದು. ಯಾಕಂದ್ರೆ ಸಿನಿಮಾ ಒಳಗಡೆ ಇಷ್ಟು ಸೆಟ್ ಮಾಡ್ಕೊಂತೀವಿ, ಒಳಗಡೆ ನಿರ್ತೀವಿ ಅಂದಾಗ TG ಲಿಂಗಪ್ಪ ಅವರು ನಮ್ಮ ತಾಯಿ ಕಡೆಯಿಂದ ದೂರದ ರಿಲೇಷನ್ ಅಂತ ಗೊತ್ತಾಯ್ತು. ರಂಗಭೂಮಿ ಕಲಾವಿದರು ಅಲ್ಲ, TG ಲಿಂಗಪ್ಪ ಅವರು ಮ್ಯೂಸಿಕ್ ಡೈರೆಕ್ಟರ್, ಕುಲದಲ್ಲಿ ಕೇಳಿ ಯಾವುದು ಹಾಡು. ಬಟ್ ಈಗಿನವ್ರು ನಿಮ್ಗಳಿಗೆ ಎಲ್ಲಿ ಗೊತ್ತಿಲ್ಲ, ಬಟ್ ಆ ಮೂಲ ಅಂದ್ರೆ ಆವಾಗ ಅವರು ಮದ್ರಾಸ್ ಅಲ್ಲಿ, ಈಗಿನ ಚೆನ್ನೈಯಲ್ಲಿ ಅವರು ಇದ್ದಿದ್ದು, ಬೆಂಗಳೂರಿಗೆ ಬರ್ತಿದ್ದು. ಸೊ ಅದು ನಮ್ಮ ತಾಯಿಯವ್ರ ತಾಯಿ ಕಡೆ ದೂರದ ಸಂಬಂಧ ಅಂತ ಆಮೇಲೆ ಗೊತ್ತಾಯ್ತು. ಅಲ್ಲಿಂದ ಈ ಬೇರು ಹಿಂಗೆ ಬೆಳ್ಕೊಂಡ್ ಬಂದಿದೆ ಅಂತ. ವೆರಿ ನೈಸ್. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.